ನಮಸ್ಕಾರ ಎಲ್ಲರಿಗೂ ನಮ್ಮ ಜೆಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುಧಾ ಆಚಾರ್ಯ. ನಮ್ಮ ಜೆಮ್ ವೈಬ್ ಸ್ಟುಡಿಯೋ ಇರೋದು ಎಲ್ಲರಿಗೂ ಕೂಡ ಗುಡ್ ವೈಬ್ಸನ್ನು ಸ್ಪ್ರೆಡ್ ಮಾಡೋದಕ್ಕೆ. ನಮ್ಮ ಜೆಮ್ ವೈಬ್ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಮ್ಮ ಸುದ್ದಿ. ನಿಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಸೊ ನಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿ ತುಂಬ ಜನ ನಮ್ಮನ್ನು ಹೇಟ್ ಮಾಡ್ತಾ ಇರ್ತಾರೆ, ಆದರೂ ಕೂಡ ನಮ್ಮ ಎದುರುಗಡೆ ತುಂಬ ಚೆನ್ನಾಗಿ ನಾಟಕ ಆಡ್ತಿರ್ತಾರೆ. ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ರಿಯಲ್ ಫ್ರೆಂಡ್ಸಾ ಅಥವಾ ಫೇಕ್ ಫ್ರೆಂಡ್ಸಾ ಅಂತ. ರಿಯಲ್ ಫ್ರೆಂಡ್ಸಾ ಅಥವಾ ಫೇಕ್ ಫ್ರೆಂಡ್ಸ್ ಅಂತ ಹೇಗೆ ಅವರ ಮುಖವಾಡವನ್ನು ಕಳಿಸೋದು. ಸೊ ನಿಮಗೆ ಎದುರುಗಡೆ ತುಂಬ ಚೆನ್ನಾಗೇ ಇರ್ತಾರೆ, ಆದರೆ ನಿಮ್ಗೆ ಅವರು ರಿಯಲ್ ಆಗಿದ್ದಾರಾ ಅಂತ ಒಂದೇ ಒಂದು ವಿಷಯದಿಂದ ನೀವು ತಿಳ್ಕೊಬೋದು. ಸೊ ಅವ್ರ ಬಿಹೇವಿಯರಿಂದ ತಿಳ್ಕೊಬೋದು. ನೀವೊಂದೇ ಒಂದು ಕ್ವಶನ್ ಕೇಳಿದರೆ ಸಾಕು, ಅವರ ಆನ್ಸರಿಂದನೇ ನೀವು ಅವ್ರ ಫ್ರೆಂಡ್ಶಿಪ್ ಯಾವ ಥರ ಅಂತ ತಿಳ್ಕೊಳ್ಬೋದು. ನೀವು ಒಂದೇ ಒಂದು ಕಾಂಪ್ಲಿಮೆಂಟ್ ಥರ ಹೇಳಿ, ಸೊ ನೀನು ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ನಿನ್ನ ಹೇರ್ ಸ್ಟೈಲ್ ನಿಮಗೆ ತುಂಬ ಸೂಟ್ ಆಗ್ತಿದೆ, ತುಂಬ ಚೆನ್ನಾಗಿದೆ ಅಂತ. ಸೊ ಆವಾಗ ಜಸ್ಟ್ ಅವರು ನಿಜವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆಗಿದ್ದು ಅವ್ರು ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ, ಮತ್ತು ತುಂಬ ಖುಷಿ ಆಯಿತು ನೀನು ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾರೆ. ಸೊ ಅದೇ ನಿಮಗೆ ನಿಮ್ಮ ಬಗ್ಗೆ ಜಲಸ್ ಇರುವಂಥವ್ರು, ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲದೆ ಇರೋರು, ಒಳೊಳಗೆ ಜಲಸ್ ಫೀಲ್ ಮಾಡ್ತಾ ಇರೋರು ಏನು ಹೇಳ್ತಾರೆ ಅಂದರೆ, ಇಷ್ಟು ದಿನ ನಾನು ಚೆನ್ನಾಗಿ ಕಾಣ್ತಾ ಇರಲಿಲ್ವಾ, ಸೊ ತುಂಬ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂದ್ರೇನು, ಇಷ್ಟು ದಿನ ನಾನು ಮಾಡ್ಕೋಬೇಕು ಹೇರ್ ಸ್ಟೈಲೇ ಚೆನ್ನಾಗೇ ಇರಲಿಲ್ವಾ. ಸೊ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವಾಗ ಈ ಟಾಕ್ಸಿಕ್ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗಲೇ ಅಂದ್ಕೊಳ್ಳಿ, ಸೊ ನೀವು ಮಾತಾಡ್ತಿರೋದಕ್ಕೆ ಎಲ್ಲ ಆಪೋಸಿಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇ ಅಂದ್ಕೊಳ್ಳಿ ನಿಮಗೆ ಅವರು ರಿಯಲ್ ಫ್ರೆಂಡ್ಸ್ ಅಲ್ಲ ಅಂತ. ಯಾವಾಗಲೂ ಕೂಡ ಏನೇ ಮಾತಾಡಲಿ ಅದಕ್ಕೆ ಟಾಕ್ಸಿಕ್ ರೀತಿಲಿ ರಿಪ್ಲೈ ಬರ್ತಾ ಇದ್ದರೆ ಅಥವಾ ಆಪೋಸಿಟ್ ರಿಪ್ಲೈಗಳು ಬರ್ತಾ ಇದ್ದರೆ ಅವರು ನಿಮ್ಮ ಮೈಂಡ್ಸೆಟ್ಗೆ ಸೆಟ್ ಆಗ್ತಾ ಇಲ್ಲ. ಸೊ ಹಾಗೆಯೇ ಅವ್ರು ನಿಮ್ಮ ಒಪಿನಿಯನ್ನ ಯಾವುದೇ ರೀತಿ ಪಾಸಿಟಿವ್ ಆಗಿ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಹಾಗೆಯೇ ಅವರಿಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅನ್ನೋದನ್ನು ಈ ಒಂದು ರಿಪ್ಲೈಗಳಿಂದನೇ ಅರ್ಥ ಮಾಡ್ಕೊಳ್ಬೋದು. ಸೊ ಅಂಥವರಿಂದ ಆದಷ್ಟು ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತಾ, ನೀವು ಪಾಸಿಟಿವ್ ವೈಬ್ಸನ್ನು ಸ್ಪ್ರೆಡ್ ಮಾಡಿ, ಹಾಗೆಯೇ ಪಾಸಿಟಿವ್ ಆಗಿ ಎಲ್ಲರ ಜೊತೆನೂ ಮಾತಾಡ್ತಾ ಇರಿ, ಹಾಗೆಯೇ ಸರೌಂಡಿಂಗ್ ಜನಗಳನ್ನು ಕೂಡ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.